ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಓದಿರುವಂತಹ ಕೆಲವು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು ಯಾವುದ್ಯಾವುದು ಅನ್ನೋದನ್ನು ನೋಡೋಣ. KP ಪೂರ್ಣಚಂದ್ರ ತೇಜಸ್ವಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದ ಪ್ರಸಿದ್ಧ ಲೇಖಕರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಏನಿದೆ ಅದು ವಿಶಿಷ್ಟವಾದದ್ದು. ಅವರು ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ. ಕವಿತೆ, ಕತೆ, ಕಾದಂಬರಿ, ಪ್ರವಾಸ ಕಥನ, ಅನುವಾದ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಅವರು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವು ಪುಸ್ತಕಗಳನ್ನು ಓದುವ ಅವಕಾಶ ನನಗೆ ಸಿಕ್ತು. ಆ ಪುಸ್ತಕಗಳು ಯಾವ್ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಕಾಡು ಮತ್ತು ಕ್ರೌರ್ಯ ಇದು ತೇಜಸ್ವಿಯವರ ಮೊದಲ ಕಾದಂಬರಿ. 1962ರಲ್ಲಿ ಅವರು ಇದನ್ನು ಬರೀತಾರೆ. ಆದರೆ ಇದು ಪಬ್ಲಿಷ್ ಆಗಿದ್ದು 2012-13ರಲ್ಲಿ. ಈ ಒಂದು ಕಾದಂಬರಿಯಲ್ಲಿ ತೇಜಸ್ವಿಯವರು ಲಿಂಗ ಎಂಬ ಒಬ್ಬ ವ್ಯಕ್ತಿ ಉತ್ತರ ಕರ್ನಾಟಕಕ್ಕೆ ಸೇರಿದವನು. ಅವನು ಕೆಲಸಕ್ಕಾಗಿ ಮಲೆನಾಡಿನ ಒಂದು ಹಳ್ಳಿಗೆ ಬಂದಾಗ ಆ ಮಲೆನಾಡಿನ ಪರಿಸರ ಹಾಗೂ ಜೀವನ ಕ್ರಮ ಏನಿದೆ ಅದಕ್ಕೆ ಹೊಂದಿಕೊಳ್ಳಲು ಪಡುವ ಕಷ್ಟ ಏನಿದೆ ಆ ಅಂಶವನ್ನು ಇಟ್ಕೊಂಡು ಈ ಒಂದು ಕಾದಂಬರಿಯನ್ನು ತೇಜಸ್ವಿಯವರು ಬರೆದಿದ್ದಾರೆ. ಇದು ಕಾಡು ಮತ್ತು ಕ್ರೌರ್ಯ. ಕರ್ವಾಲೋ ಕನ್ನಡದಲ್ಲಿ ಬಂದಂತಹ ವಿಭಿನ್ನವಾದ ಮತ್ತು ವಿಶಿಷ್ಟವಾದ ಕೃತಿಗಳಲ್ಲಿ ಇದು ಸಹ ಒಂದು. ಇದರಲ್ಲಿ ಒಂದು ಕಗ್ಗಾಡಿನ ಹಳ್ಳಿಯಲ್ಲಿ ಕರ್ವಾಲೋ ಎನ್ನುವ ಒಬ್ಬ ವಿಜ್ಞಾನಿ ಆ ಹಳ್ಳಿಯ 4 ಜನರೊಂದಿಗೆ ಸೇರಿಕೊಂಡು ಹಾರುವ ಓತಿ ಅಥವಾ ಫ್ಲೈಯಿಂಗ್ ಲೆಸರ್ಡ್ ಎಂಬ ಒಂದು ಅಪರೂಪದ ಪ್ರಾಣಿಯನ್ನು ಹುಡುಕೊಂಡು ಹೊರಡ್ತಾರೆ. ಈ ಒಂದು ಕಥೆಯಲ್ಲಿ ತೇಜಸ್ವಿಯವರು ಈ ಪರಿಸರ, ವಿಜ್ಞಾನ, ಜೀವ ವಿಕಾಸ ಇವೆಲ್ಲ ಅಂಶಗಳನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಈ ಒಂದು ಕೃತಿಯನ್ನು ಅವರು ರಚಿಸಿದ್ದಾರೆ. ಕರ್ವಾಲೋ. ಚಿದಂಬರ ರಹಸ್ಯ ಈ ಒಂದು ಕಾದಂಬರಿಯ ಕಥೆ ಏನು ಅಂದರೆ, ಕೆಸರೂರು ಎಂಬ ಒಂದು ಹಳ್ಳಿ, ಅಲ್ಲಿ ಏಲಕ್ಕಿಯ ಉತ್ಪಾದನೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ಕಡಿಮೆ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ ಊರಿಗೆ ಒಬ್ಬರು ವಿಜ್ಞಾನಿ ಬರ್ತಾರೆ. ಅವರ ಸಾವಾಗುತ್ತೆ. ಆ ಸಾವಿನ ಹಿಂದೆ ಇರುವಂತಹ ರಾಜಕಾರಣ ಏನು, ಅದೇ ರೀತಿ ಅಲ್ಲಿರುವಂತಹ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳು, ಅವರ ಕತೆ, ಅವರಲ್ಲಿ ಒಬ್ಬನಿಗೆ ಉಂಟಾಗುವಂತಹ ಪ್ರೀತಿ, ಅದೇ ರೀತಿ ಆ ಒಂದು ಹಳ್ಳಿಯಲ್ಲಿ ಇರುವಂತಹ ಧಾರ್ಮಿಕ ನಂಬಿಕೆಗಳು, ಆ ಜನರ ಒಂದು ಜಾತಿಯ ಬಗ್ಗೆ ಇರುವಂತಹ ಕೆಲವೊಂದು ನಂಬಿಕೆಗಳು, ಅವರ ಆಚಾರ ವಿಚಾರಗಳು, ಆ ಕೋಮುಗಲಭೆ, ಪರಿಸರದ ಹಾನಿ, ಹೀಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಈ ಕೃತಿಯನ್ನು ತೇಜಸ್ವಿಯವರು ಬರೆದಿದ್ದಾರೆ. ಇದು ಚಿದಂಬರ ರಹಸ್ಯ. ಅಬಚೂರಿನ ಪೋಸ್ಟ್ ಆಫೀಸು ಇದು ಒಂದು ಸಣ್ಣ ಕಥೆಗಳ ಸಂಗ್ರಹ. ಇದರಲ್ಲಿ ಒಟ್ಟು 7 ಕಥೆಗಳಿವೆ. ಅಬಚೂರಿನ ಪೋಸ್ಟ್ ಆಫೀಸು, ತಬರನ ಕತೆ, ಅವನತಿ, ಕುಯಿ ಮತ್ತು ಇಯಾಲ, ತೆಕ್ತ, ತುಕ್ಕೋಜಿ ಹಾಗೂ ಡೇರ್ ಡೆವಿಲ್ ಮುಸ್ತಫಾ ಹೀಗೆ 7 ಕಥೆಗಳಿವೆ. ಇದರಲ್ಲಿ ಅಬಚೂರಿನ ಪೋಸ್ಟ್ ಆಫೀಸು, ತಬರನ ಕತೆ ಹಾಗೂ ಡೇರ್ ಡೆವಿಲ್ ಮುಸ್ತಫಾ ಈ ಕಥೆಗಳು ಚಲನಚಿತ್ರಗಳಾಗಿ ಸಹ ಮೂಡಿಬಂದಿದೆ. ಕಿರಗೂರಿನ ಗಯ್ಯಾಳಿಗಳು ಇದರಲ್ಲಿ 4 ಕಥೆಗಳಿವೆ. ಕಿರಗೂರಿನ ಗಯ್ಯಾಳಿಗಳು, ಕೃಷ್ಣೇಗೌಡನ ಆನೆ, ರಹಸ್ಯ ವಿಶ್ವ ಹಾಗೂ ಮಾಯಾಮೃಗ ಹೀಗೆ 4 ಕಥೆಗಳು ಈ ಪುಸ್ತಕದಲ್ಲಿದೆ. ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಇದು ಒಂದು ಪ್ರವಾಸ ಕಥನ. ಇದರಲ್ಲಿ ತೇಜಸ್ವಿಯವರು ಅಂಡಮಾನ್ ಬಗ್ಗೆ ಹಾಗೂ ನೈಲ್ ನದಿಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮಿಸ್ಸಿಂಗ್ ಲಿಂಕ್ ಈ ಒಂದು ಪುಸ್ತಕದಲ್ಲಿ ತೇಜಸ್ವಿಯವರು 37 ಲಕ್ಷ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಮನುಕುಲ ಏನಿದೆ ಇದರ ಬಗ್ಗೆ ಹಲವಾರು ವಿಷಯಗಳನ್ನು ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಈ ಮಾನವನ ವಿಕಾಸ ಏನಿದೆ ಅಂದರೆ ಎವಲ್ಯೂಷನ್ ಆಫ್ ಹ್ಯೂಮನ್ ಇದರ ಬಗ್ಗೆ ಹಲವಾರು ವಿಷಯಗಳನ್ನು ಈ ಪುಸ್ತಕದಲ್ಲಿ ಅವರು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಇರುವಂತಹ ಒಂದು ಬೇಸಿಕ್ ಕ್ವೆಶ್ಚನ್ ಏನಂದರೆ ನಾವು ಯಾರು ಅನ್ನೋದು, ನಮ್ಮ ಮೂಲ ಏನು ಅನ್ನೋದು. ನಮ್ಮಲ್ಲಿ ಹಲವರಿಗೆ ನಮ್ಮ ಮೂಲ ಯಾವುದು ಅನ್ನೋದ್ರ ಬಗ್ಗೆನೇ ಸರಿಯಾದ ಮಾಹಿತಿ ಇಲ್ಲ. ಯಾಕಂದರೆ ನಾವು ಯಾರು, ಎಲ್ಲಿಂದ ಬಂದ್ವಿ, ನಾವು ಏನು ಅನ್ನೋದನ್ನು ತಿಳ್ಕೊಂಡ್ರೆ ನಮಗೆ ಈಗ ಇರುವಂತಹ ಹಲವಾರು ಡಿಲ್ಯೂಷನ್ಸ್ ಏನಿದೆ ಅಂದರೆ ಜಾತಿ, ಧರ್ಮ ಹಾಗೂ ನಮ್ಮ ಐಡೆಂಟಿಟಿ ಬಗ್ಗೆ ಇರುವಂತಹ ಕೆಲವೊಂದು ಇಲ್ಯೂಷನ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋದು ನನ್ನ ನಂಬಿಕೆ. ಆ ರೀತಿ ನಾವು ನೋಡಿದಾಗ ಈ ಪುಸ್ತಕದಲ್ಲಿ ಈ ಮನುಕುಲದ ಇತಿಹಾಸ ಏನಿದೆ ಅದು ನಾವು ನೆಂತರ್ತಲ್ ಆಗಿದ್ದಾಗಿಂದ ಹಿಡಿದು
ಕ್ರೋಮ್ಯಾಗ್ನನ್, ಹೋಮೋ ಎರೆಕ್ಟಸ್, ನಂತರ ಹೋಮೋ ಸಫಿಯನ್ಸ್ ಈವರೆಗಿನ ಒಂದು ಎವಲ್ಯೂಷನ್ ಏನಿದೆ ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಈ ಪುಸ್ತಕದಲ್ಲಿ ತೇಜಸ್ವಿ ಅವರು ತಿಳಿಸ್ಕೊಟ್ಟಿದ್ದಾರೆ. ತುಂಬ ಮುಖ್ಯವಾದಂತಹ ಪುಸ್ತಕ ಇದು ಮಿಸ್ಸಿಂಗ್ ಲಿಂಕ್. ರುದ್ರಪ್ರಯಾಗದ ಭಯಾನಕ ನರಭಕ್ಷಕ ಈ ಕೃತಿ ಜಿಮ್ ಕಾರ್ಬೆಟ್ ಅವರು ಬರೆದಿರುವಂತಹ ಒಂದು ಪುಸ್ತಕದ ಸಂಗ್ರಹ ಅನುವಾದ. 1918ರಿಂದ 24ರ ಅವಧಿಯಲ್ಲಿ ರುದ್ರಪ್ರಯಾಗದಲ್ಲಿ ಒಂದು ಚಿರತೆ 124 ಜನರನ್ನು ಕೊಲ್ಲುತ್ತೆ. ಈ ಒಂದು ಚಿರತೆಯ ಬಗ್ಗೆ ಜಿಮ್ ಕಾರ್ಬೆಟ್ ಅವರು ಬರೆದಿರುವಂತಹ ಒಂದು ಪುಸ್ತಕವನ್ನು ಕನ್ನಡಕ್ಕೆ ತೇಜಸ್ವಿಯವರು ಅನುವಾದ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಪುಸ್ತಕ ಇದು, ರುದ್ರಪ್ರಯಾಗದ ಭಯಾನಕ ನರಭಕ್ಷಕ. ನಾನು ಮೊದಲೇ ಹೇಳಿದ ಹಾಗೆ ತೇಜಸ್ವಿಯವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆ ಅಪಾರವಾದದ್ದು. ಅವರು ಹಲವು ಸಾಹಿತ್ಯದ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಆ ಮಿಲೇನಿಯಂ ಸೀರೀಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವರ್ಕ್ ಅದು. ಯಾಕಂದರೆ ನಮಗೆ ಈಗ ಮಾಹಿತಿ ಅನ್ನೋದೇನಿದೆ ಅದು ತುಂಬ ಸುಲಭವಾಗಿ ಸಿಗ್ತಾ ಇದೆ. ನಾವು ಗೂಗಲ್ಗೆ ಹೋಗಿ ಹಲವಾರು ವಿಷಯಗಳನ್ನು ತಿಳ್ಕೊಬೋದು. ಆದರೆ ಕೆಲವು ವರ್ಷಗಳ ಹಿಂದೆ, ಅಂದರೆ ಒಂದು 30 ವರ್ಷಗಳ ಹಿಂದೆ ಈ ಮಾಹಿತಿ ಅನ್ನೋದು ಅಷ್ಟು ಸುಲಭವಾಗಿ ಸಾಮಾನ್ಯ ಜನರಿಗೆ ಸಿಗ್ತಾ ಇರಲಿಲ್ಲ. ಅವರೆಲ್ಲರೂ ಈ ಮ್ಯಾಗಝಿನ್ಸ್ ಅಥವಾ ಪುಸ್ತಕಗಳ ಮೇಲೆ ಡಿಪೆಂಡ್ ಆಗಿರಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಈ ವಿಶ್ವದ ಹಲವಾರು ವಿಷಯಗಳನ್ನು ನಮ್ಮ ಕನ್ನಡ ಜನರು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ತೇಜಸ್ವಿಯವರು ಹಲವಾರು ಪುಸ್ತಕಗಳನ್ನು ಓದಿ ಆ ಒಂದು ವಿಷಯಗಳನ್ನು ಸಂಗ್ರಹಿಸಿ ಅದನ್ನು ಕನ್ನಡದಲ್ಲಿ ಬರೆದು ನಮ್ಮ ಜನರಿಗೆ ತಲುಪುವ ರೀತಿಯಲ್ಲಿ ತುಂಬ ಸರಳವಾಗಿ ಸುಲಭವಾಗಿ ಅದನ್ನು ಅರ್ಥ ಮಾಡಿಸುವ ಪ್ರಯತ್ನವನ್ನು ಈ ಮಿಲೇನಿಯಂ ಸೀರೀಸ್ನ ಮೂಲಕ ಮಾಡಿದ್ರು. ಆ ಸೀರೀಸ್ನಲ್ಲಿ ಒಟ್ಟು 16 ಪುಸ್ತಕಗಳಿವೆ. ಅದರಲ್ಲಿ ನಾನು ಒಂದು 8 ಪುಸ್ತಕಗಳನ್ನು ಓದಿದ್ದೇನೆ. ಆ ಪುಸ್ತಕಗಳು ಯಾವುದ್ಯಾವುದು ಅನ್ನೋದನ್ನು ನೋಡೋಣ. ಮಿಲೇನಿಯಂ 1 ಹುಡುಕಾಟ. ಈ ಒಂದು ಪುಸ್ತಕದಲ್ಲಿ 10 ಚಾಪ್ಟರ್ಗಳಿವೆ. ಇದರಲ್ಲಿ ದಕ್ಷಿಣ ಅಮೇರಿಕಾ ಭಾಗದ ಕೆಲವೊಂದು ಅಚ್ಚರಿ ಮೂಡಿಸುವಂತಹ ವಿಷಯಗಳನ್ನು ತೇಜಸ್ವಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಡರಾಡೋ ಬಗ್ಗೆ, ಅಂದರೆ ಚಿನ್ನದ ಊರು, ಅದೇ ರೀತಿ ಏಂಜಲ್ ಫಾಲ್ಸ್ ಬಗ್ಗೆ, ಹಾಗೂ ಟೇಪು, ಪಿರಮಿಡ್, ಮಚುಪಿಚ್ಚು ಈ ಒಂದು ಪ್ರದೇಶಗಳಲ್ಲಿರುವಂತಹ ಕೆಲವೊಂದು ಅಚ್ಚರಿಯ ಸಂಗತಿಗಳನ್ನು ನಮಗೆ ಈ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ತೇಜಸ್ವಿಯವರು. ಮಿಲೇನಿಯಂ 2 ಜೀವನ ಸಂಗ್ರಾಮ. ಇದರಲ್ಲಿ ಮನುಷ್ಯ ಪ್ರಕೃತಿ ಒದಗಿಸುವಂತಹ ಕೆಲವೊಂದು ಚಾಲೆಂಜಸ್ ಏನಿದೆ ಅದನ್ನೆಲ್ಲ ಫೇಸ್ ಮಾಡಿ ಹೇಗೆ ಅವನು ಅಂತಹ ಒಂದು ಪರಿಸರದಲ್ಲೂ ಸಹ ತನ್ನ ಜೀವನವನ್ನು ಕಟ್ಕೊಂಡಿದ್ದಾನೆ, ಅವನ ಒಂದು ಜೀವನದ ಸಂಗ್ರಾಮ ಏನಿದೆ ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಅಗ್ನಿಪರ್ವತಗಳು, ಸುಂಟರ ಗಾಳಿ, ಇಂತಹ ಕೆಲವೊಂದು ನೇಚರ್ನ ಎಕ್ಸ್ಟ್ರೀಮ್ ಕೆಲವೊಂದು ಚಾಲೆಂಜಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳಿವೆ. ಅದರಲ್ಲಿ ಸ್ಯಾಂಟೋರಿನಿ ಅಗ್ನಿಪರ್ವತ ಇರಬಹುದು, ಅದೇ ರೀತಿ ಈ ಎಲ್ನಿನೋ ಸುಂಟರಗಳಿರಬಹುದು. ಇದರ ಬಗ್ಗೆ ಎಲ್ಲ ನಮಗೆ ಕೆಲವೊಂದು ವಿಷಯಗಳನ್ನು ಈ ಪುಸ್ತಕದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. ಮಿಲೇನಿಯಂ 9 ದೇಶ ವಿದೇಶ 1. ಈ ಪುಸ್ತಕದಲ್ಲಿ ತೇಜಸ್ವಿಯವರು ಈ ಹೆಚ್ಚಾಗಿ ಆಗ್ನೇಯ ಏಷ್ಯಾದ ದೇಶಗಳಲ್ಲಿರುವಂತಹ ಕೆಲವೊಂದು ವಿಶಿಷ್ಟವಾದ ಸಂಗತಿಗಳನ್ನು ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಕಂಬೋಡಿಯಾದ ಆಂಕೋರ್ ವಾಟ್, ಹಾಗೂ ಪೆರುವಿನ ನಾಸ್ಕಾ, ಕಂಪೂಚಿಯಾದ ಪೆನಾಂಪೆನ್, ಅದೇ ರೀತಿ ವಿಯೆಟ್ನಾಂನ ಸೈಗನ್, ಭಾರತ ಹಾಗೂ ಪಾಕಿಸ್ತಾನದಲ್ಲಿರುವಂತಹ ಮೊಹಂಜದಾರೋ, ಹಾಗೂ ಓಕ್ ದ್ವೀಪದ ದುಡ್ಡಿನ ಬಾವಿ, ಹೀಗೆ ಹಲವಾರು ಸ್ವಾರಸ್ಯಕರ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಿಲೇನಿಯಂ 10 ದೇಶ ವಿದೇಶ 2. ಈ ಪುಸ್ತಕದಲ್ಲಿ ತೇಜಸ್ವಿಯವರು ಈ ಮರುಭೂಮಿಗೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವೊಂದು ಅಚ್ಚರಿ ಮೂಡಿಸುವಂತಹ ವಿಷಯಗಳನ್ನು ನಮಗೆ ಈ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಈ ಸಿನಾಯ್ ಮರುಭೂಮಿ ಇರಬಹುದು, ಹಾಗೂ ಅಮೆರಿಕದ ಫ್ಲಾರಿಡಾದಲ್ಲಿರುವಂತಹ ಹುದುಳು ಮರಳು, ಸಿನಾಯ್ನಲ್ಲಿರುವಂತಹ ಹಾಡುವ ಮರಳು, ಅದೇ ರೀತಿ ಅಲ್ಜೀರಿಯಾ, ಇಥಿಯೋಪಿಯಾ, ಈಜಿಪ್ಟ್ ಇಲ್ಲಿರುವಂತಹ ಮರುಭೂಮಿಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಈ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮಿಲೇನಿಯಂ 11 ದೇಶ ವಿದೇಶ 3. ಈ ಪುಸ್ತಕದಲ್ಲಿ ತೇಜಸ್ವಿಯವರು ಅಮೆಜಾನ್ ಹಾಗೂ ಈ ಹಿಮಾಲಯ ಈ ಎರಡೂ ಪ್ರದೇಶಗಳ ಕೆಲವೊಂದು ಅಚ್ಚರಿ ಮೂಡಿಸುವಂತಹ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ದಕ್ಷಿಣ ಅಮೇರಿಕಾದ ಬ್ರೆಜಿಲ್, ಪೆರು, ಬೊಲಿವಿಯಾ ಈ ದೇಶಗಳಲ್ಲಿ ಇರುವಂತಹ ಕೆಲವೊಂದು ವಿಶಿಷ್ಟವಾದಂಥ ಅಮೆಜಾನ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳು, ಅದೇ ರೀತಿ ಸ್ಕಾಟ್ಲೆಂಡ್ನ ಕೆಲವೊಂದು ಭೂತಗಳ ಬಗ್ಗೆ ಇರುವಂತಹ ಅಚ್ಚರಿ ಮೂಡಿಸುವಂತಹ ಸಂಗತಿಗಳು, ಅದೇ ರೀತಿ ಮೌಂಟ್ ಎವರೆಸ್ಟ್ನ ಬಗ್ಗೆ
ಹೀಗೆ ಹಲವಾರು ವಿಷಯಗಳನ್ನು ಈ ಪುಸ್ತಕದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಿಲೇನಿಯಂ 13 ವಿಸ್ಮಯ ವಿಶ್ವ 1. ಈ ಪುಸ್ತಕದಲ್ಲಿ ನಮ್ಮ ಈ ವಿಶ್ವದ ಕೆಲವೊಂದು ವಿಸ್ಮಯ ಮೂಡಿಸುವಂತಹ ಸಂಗತಿಗಳೇನಿದೆ ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಈ ಕೊಮೊಡೋ ಡ್ರ್ಯಾಗನ್ಗಳ ಬಗ್ಗೆ, ನೌರು ದ್ವೀಪದ ಬಗ್ಗೆ, ರಷ್ಯಾದ ಕ್ರಾಂತಿಯ ಬಗ್ಗೆ, ಹಾಗೆ ಈ ಚಂದ್ರಸರಿಯ ಆಮೆ ಮರಿಗಳು, ಹೀಗೆ ತುಂಬ ಸ್ವಾರಸ್ಯಕರವಾದಂತಹ ಕೆಲವು ವಿಷಯಗಳನ್ನು ನಾವು ಈ ಪುಸ್ತಕದಲ್ಲಿ ಓದಬಹುದು. ಮಿಲೇನಿಯಂ 14 ಮಹಾಪಲಾಯನ. ಇದು ಸ್ಲಾವೊಮಿರ್ ರಾವಿಸ್ ಅವರು ಪೋಲಿಷ್ ಭಾಷೆಯಲ್ಲಿ ಬರೆದಂತಹ ದಿ ಲಾಂಗ್ ವಾಕ್ ಎಂಬ ಕೃತಿಯ ಕನ್ನಡ ಸಂಗ್ರಹ ಅನುವಾದ. ಸ್ಲಾವೊಮಿರ್ ರಾವಿಸ್ ಅವರು ಪೋಲೆಂಡ್ನ ಆರ್ಮಿಯಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಈ ಸೋವಿಯತ್ ಯುದ್ಧದಲ್ಲಿ ಸೋವಿಯತ್ ಅವರು ಇವರನ್ನು ಅರೆಸ್ಟ್ ಮಾಡಿ ಸೈಬೀರಿಯಾದಲ್ಲಿರುವಂತಹ ಒಂದು ಕ್ಯಾಂಪ್ನಲ್ಲಿ ಇಟ್ಟಿರ್ತಾರೆ. ಆ ಸೈಬೀರಿಯಾ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇರುತ್ತೆ. ಅಲ್ಲಿ ಬದುಕೋದು ತುಂಬ ಕಷ್ಟ. ಆ ಒಂದು ಕ್ಯಾಂಪ್ನಿಂದ ಈ ಸ್ಲಾವೊಮಿರ್ ರಾವಿಸ್ ಅವರು ಇನ್ನೂ 6 ಜನರೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡು ದಕ್ಷಿಣಕ್ಕೆ ಹೋಗ್ತಾರೆ. ಅವರು ಆ ಒಂದು ಮಾರ್ಗದಲ್ಲಿ, ಅಂದರೆ ಅವರು ಸೈಬೀರಿಯಾದಿಂದ ಈ ಗೋಬಿ ಮರುಭೂಮಿ ಏನಿದೆ ಅದನ್ನು ದಾಟಿ ಟಿಬೆಟ್ಗೆ ಬಂದು ಹಿಮಾಲಯದ ಮೂಲಕ ಅವರು ಭಾರತಕ್ಕೆ ಬರ್ತಾರೆ. ಅಂದರೆ ಸುಮಾರು 11 ತಿಂಗಳುಗಳ ಕಾಲ 6500 ಕಿಲೋಮೀಟರ್ನ ಅವರು ನಡ್ಕೊಂಡು ಬಂದರು ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿವೆ. ಇದು ನಿಜವಾಗ್ಲೂ ನಡೀತಾ ಇಲ್ವಾ ಅನ್ನೋದರ ಬಗ್ಗೆ. ಅದೇನೇ ಇದ್ದರೂ ಈ ಒಂದು ಸಾಹಸ ಯಾತ್ರೆ ಏನಿದೆ ಅದು ತುಂಬ ವಿಸ್ಮಯವನ್ನು ಮೂಡಿಸುವಂತಹ ಒಂದು ಸಾಹಸ ಯಾತ್ರೆ. ಅದರ ಬಗ್ಗೆ ತೇಜಸ್ವಿ ಅವರು ಈ ಪುಸ್ತಕದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಮಿಲೇನಿಯಂ 15 ವಿಸ್ಮಯ ವಿಶ್ವ 2. ಈ ಪುಸ್ತಕದಲ್ಲೂ ಸಹ ವಿಶ್ವದಲ್ಲಿ ನಡೆದಂತಹ ಹಲವಾರು ವಿಸ್ಮಯಕರಿ ಸಂಗತಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇಂಗ್ಲೆಂಡ್ನ ಕ್ರಾಪ್ ಸರ್ಕಲ್ಸ್ ಅಂತ ಏನು ಕರಿತೀವಿ, ಅಂದರೆ ರಹಸ್ಯ ಗದ್ದೆಗಳು, ಅದರ ಬಗ್ಗೆ ಇರ್ಬೋದು, ಟೈಟಾನಿಕ್ ದುರಂತದ ಬಗ್ಗೆ ಇರ್ಬೋದು, ಅದೇ ರೀತಿ ಒಂದು ಭೀಕರ ಕ್ಷಾಮ ಹಾಗೂ ಸಿಡುಬು, ಜೇನುನೊಣಗಳು, ಹೀಗೆ ಹಲವಾರು ವಿಸ್ಮಯವನ್ನು ಮೂಡಿಸುವಂತಹ ವಿಷಯಗಳನ್ನು ಈ ಪುಸ್ತಕದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ನಾನು ಇಲ್ಲಿಯವರೆಗೂ ಓದಿರುವಂತಹ ಕೆಲವು ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳ ಬಗ್ಗೆ ಒಂದು ಕಿರು ಪರಿಚಯ. ಒಟ್ಟು ನನ್ನಲ್ಲಿ 16 ಪುಸ್ತಕಗಳಿವೆ. ಅದರಲ್ಲಿ 8 ಈ ಮಿಲೇನಿಯಂ ಸೀರೀಸ್ಗೆ ಸೇರಿದಂತಹ ಪುಸ್ತಕಗಳು, ಇನ್ನು 8 ಕಥೆ, ಕಾದಂಬರಿ, ಪ್ರವಾಸ ಕಥನ, ಅನುವಾದ, ಈ ರೀತಿಯ ಪುಸ್ತಕಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.